Audio Jungle. ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಗಸಗಸೆ ಪಾಯಸ ಮಾಡೋಣ ಅನ್ಕೊಳ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಏನೇನು ಬೇಕು ನೋಡ್ಕೊಳ್ಳಿ. 2 ಸ್ಪೂನು ಗಸಗಸೆ, 1 ಸ್ಪೂನು ಹೆಸರುಕಾಳು, 1 ಸ್ಪೂನ್ ಅಕ್ಕಿ, 1 ಕಪ್ಪು ಬೆಲ್ಲ, ಒಂದು 6 ಬಾದಾಮಿ, 6 ಗೋಡಂಬಿ, ಸ್ವಲ್ಪ ಪಂಪ್ಕಿನ್ ಸೀಡ್ಸು, 3 ಏಲಕ್ಕಿ, ಅರ್ಧ ಲೋಟ ಹಾಲು ಮತ್ತು ಸ್ವಲ್ಪ ತುಪ್ಪ ನೋಡ್ಕೊಂಡು ಹಾಕ್ಕೊಳ್ಳೋಣ. ಮತ್ತು ಆ ಪಾಯಸ ಆದಮೇಲೆ ಮೇಲೆ ಗಾರ್ನಿಷ್ಗೆ ಹಾಕೋದಕ್ಕೆ ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ಟವ್ ಹಚ್ಕೊಂಡು ಪ್ಯಾನ್ ಇಟ್ಕೊಳ್ಳೋಣ. ಅಕ್ಕಿ ಮತ್ತು ಹೆಸರು ಕಾಳು ಗಸಗಸೆ ಹುರ್ಕೊಳ್ಳೋಣ. ಹುರಿದು ಮಾಡಿದ್ರೇ ಚೆನ್ನಾಗಿರೋದು ಪಾಯಸ. ಈಗ ಅಕ್ಕಿ ಮತ್ತು ಹೆಸರು ಕಾಳು ಎರಡೂ ಒಟ್ಟಿಗೆ ಹಾಕ್ಕೊಂಡು ನಿಧಾನಕ್ಕೆ ಕೈ ಆಡಿಸ್ಕೊಂಡು ಹುರ್ಕೊಳ್ಳೋಣ. ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಹುರ್ಕೋಬೇಕು. ಆವಾಗಲೇ ಪಾಯಸ ಟೇಸ್ಟ್ ಬರೋದು. ಇವತ್ತು ಫೆಬ್ರವರಿ 11. ಪಾಯಸ ಏನಕ್ಕೆ ಮಾಡ್ತಿದ್ದೀನಿ ಅಂದರೆ ನಮ್ಮ ಅಣ್ಣನ ಬರ್ತ್ಡೇ ಇದೆ. ಅದಕ್ಕೋಸ್ಕರ ಅವನಿಗೋಸ್ಕರ ಪಾಯಸ ಮಾಡ್ತಿದ್ದೀನಿ. ಫೆಬ್ರವರಿ ತಿಂಗಳು ನಮಗೆ ಒಂಥರ ಸ್ಪೆಷಲು. ಯಾಕಂದರೆ ಇದೇ ತಿಂಗಳು 21ಗೆ ನನ್ನ ಬರ್ಡೇ. ನಮಗೆ ಇಷ್ಟವಾಗಿರೋ ಶಿವರಾತ್ರಿ ಹಬ್ಬ, ಕೆಲವು ಸಣ್ಣ ಪುಟ್ಟ ವಿಶೇಷ ದಿನಗಳು ಇರುತ್ತೆ ಈ ಫೆಬ್ರವರಿಯಲ್ಲಿ. ಸೊ ಹಾಗಾಗಿ ನಾವು ಫೆಬ್ರವರಿ ತಿಂಗಳು ಏನೋ ಒಂಥರ ಸ್ಪೆಷಲ್ಲು. ತುಂಬ ಸಲ ಸ್ವೀಟ್ಸ್ ಮಾಡ್ತಿರ್ತೀವಿ, ದೇವಸ್ಥಾನಗಳಿಗೆ ಹೋಗ್ತಿರ್ತೀವಿ. ತುಂಬ ಇಷ್ಟ ಆಗುತ್ತೆ ಈ ತಿಂಗಳು ನನಗಂತೂ. ನೋಡಿ, ಅಕ್ಕಿ ಮತ್ತು ಹೆಸರು ಕಾಳನ್ನು ಚೆನ್ನಾಗಿ ಹುರ್ಕೋಬೇಕು. ಅದು ಹೊಂಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ. ಹೊಂಬಣ್ಣ ಬಂದಮೇಲೆ ಅದಾದಮೇಲೆ ಗಸಗಸೆ ಹುರ್ಕೊಳ್ಳೋಣ. ಯಾಕಂದರೆ ಹೊಂಬಣ್ಣ ಬರೋವರೆಗೂ ಹುರ್ಕೊಂಡಿಲ್ಲ ಅಂದರೆ ಹಸಿ ಹಸಿ ಇದ್ದರೆ ಪಾಯಸ ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಹಸಿ ಹಸಿ ಅಂತ ಅನ್ನಿಸ್ತಿರುತ್ತೆ. ಹೊಂಬಣ್ಣ ಬರೋವರೆಗೂ ಹುರ್ಕೋಬೇಕು. ನೋಡಿ, ಈಗ ಹುರ್ಕೊಂಡು ಆಗಿದೆ. ಇಷ್ಟು ಕಲರ್ ಬರೋವರೆಗೂ ಹುರ್ಕೋಬೇಕು. ಬಟ್ ಟೈಮ್ ಹಿಡಿಯುತ್ತೆ. ನಿಧಾನಕ್ಕೆ ಹುರ್ಕೋಬೇಕು. ಸ್ಲಿಮ್ಮಲ್ಲಿ ಇಟ್ಕೊಂಡೇ ಹುರ್ಕೋಬೇಕು. ಸಾರಿ, ನನಗೆ ವಾಯ್ಸು ತುಂಬ ಅಧ್ವಾನ ಆಗಿದೆ, ಥ್ರೋಟ್ ಇನ್ಫೆಕ್ಷನ್ ಆಗಿ. ಬಟ್ ಏನು ಮಾಡೋಕ್ಕಾಗಲ್ಲ. ಸುಮಾರು ದಿವಸದಿಂದ ವೀಡಿಯೋಸ್ ಎಲ್ಲ ಹಾಗೆ ಇದ್ದೋಗಿದೆ, ರೆಕಾರ್ಡ್ ಮಾಡ್ತಾನೆ ಇಲ್ಲ. ಸೊ ಅದಕ್ಕೆ ಇವತ್ತು ವಾಯ್ಸ್ ಓವರ್ ಕೊಡೋಣ ಅಂತೇಳಿ ರೆಕಾರ್ಡ್ ಮಾಡಿರೋ ವೀಡಿಯೋಸ್ ಎಲ್ಲ ಹಾಗೇ ಇದೆ. ನೋಡಿ, ಅಕ್ಕಿ ಮತ್ತು ಹೆಸರು ಕಾಳು ಹುರ್ಕೊಂಡು ಆದಮೇಲೆ ಗಸಗಸೆ ಹಾಕ್ಕೊಂಡು ಹುರ್ಕೊಳ್ಳೋಣ. ಗಸಗಸೆಗೆ ಏನು ಹೆಚ್ಚಿಗೆ ಟೈಮ್ ಬೇಕಾಗಿಲ್ಲ. ಒಂದು 30 to 40 ಸೆಕೆಂಡಲ್ಲಿ ಆಗುತ್ತೆ. ನಿಧಾನಕ್ಕೆ ಹುರ್ಕೋಬೇಕು, ಕೈ ಆಡಿಸ್ಕೊಂಡು. ಸೀದೋದ್ರೆ ಚೆನ್ನಾಗಿರಲ್ಲ. ನಿಧಾನಕ್ಕೆ ಅದು ಚಿಟಪಟ ಅಂತ ಸೌಂಡ್ ಬರುತ್ತೆ ನೋಡಿ, ಈ ಥರ ಹೊಗೆ ಬರುತ್ತೆ. ಆವಾಗ ಎತ್ಬಿಡೋಣ, ಸ್ಟವ್ ಆರಿಸ್ಬಿಡೋಣ. ಯಾಕಂದರೆ ಇಲ್ಲ, ಸ್ಲಿಮ್ಮಲ್ಲಿ ಇಟ್ಕೊಳ್ಳೋಣ. ಮತ್ತು ಸೀದೋದ್ರೆ ಗಸಗಸೆ ಮೇಯ್ನ್ ಇಂಗ್ರೀಡಿಯೆಂಟ್ಸೇ ಅದಲ್ವಾ. ಆಮೇಲೆ ಪಾಯಸನೇ ಕೆಟ್ಟೋಗುತ್ತೆ. ಸುಮ್ಮನೆ ಗಸಗಸೆ ಘಮ ಬರಬೇಕು, ಉರಿತಾ ಇದ್ದರೆ ಅಷ್ಟೇ ಇದ್ದರೆ ಸಾಕು. ಈಗ ಡ್ರೈ ಫ್ರೂಟ್ಸ್ ಏನಿದೆಯೋ ಅದನ್ನು ಸ್ವಲ್ಪ ಸುಮ್ಮನೆ ಬೆಚ್ಚಗೆ ಮಾಡ್ಕೊಳ್ಳೋಣ ಸಾಕು. ಇದೇನು ತೀರಾ ಉರಿಯೋದು ಬೇಡ. ಸುಮ್ಮನೆ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ಸ್ಟವ್ ಆರಿಸ್ಕೊಂಡೆ ನೋಡಿ, ಸುಮ್ಮನೆ ಬೆಚ್ಚಗಾಗಿದೆ ಅಷ್ಟೇ. ಸೊ ಅದಾದಮೇಲೆ ಇದು ಆರಬೇಕು. ಸ್ವಲ್ಪ ಆರಿದ್ಮೇಲೆ ಸ್ವಲ್ಪ ನೀರು ಅಥವಾ ನೀವು ಹಾಲು ಯಾವುದಾದ್ರೂ ಹಾಕ್ಕೊಂಡು ಇದನ್ನು ನುಣ್ಣಕ್ಕೆ ರುಬ್ಕೋಬೇಕು ಚೆನ್ನಾಗಿ. ಆ್ಯಕ್ಚುಲಿ ನಾನು ನೀರು ಹಾಕ್ಕೊಂಡೇ ರುಬ್ಕೋತೀನಿ, ಹಾಲು ಲಾಸ್ಟಲ್ಲಿ ಹಾಕ್ಕೋತೀನಿ. ಯಾಕಂದರೆ ಕಾಯಿಸ್ಬಿಟ್ಟಿದ್ದೀನಿ ಆಲ್ರೆಡಿ ಹಾಲು, ಅದಕ್ಕೋಸ್ಕರ. ನೋಡಿ, ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಫಸ್ಟಿಗೆ ಜಾಸ್ತಿ ಹಾಕ್ಕೋಬೇಡಿ ನೀರು. ಸ್ವಲ್ಪನೇ ಹಾಕ್ಕೊಂಡು ರುಬ್ಕೋಬೇಕು. ನೋಡಿ, ನಾನು ಲಾಸ್ಟಲ್ಲಿ ಒಂದು ಸ್ವಲ್ಪ ಕಾಯಿ ತುರಿ ಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟೇ ತೋರಿಸ್ಬೇಕಿತ್ತು. ಸೊ ನಾನು ಈ ಕಾಯಿ ಇದ್ದಿದ್ದು ನೋಡ್ಕೊಂಡಿಲ್ಲ. ಆಮೇಲೆ ನೋಡಿದ್ರೆ ಫ್ರಿಜ್ಜಲ್ಲಿ ಇತ್ತು. ಹಾಗಾಗಿ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನೀವು ಹಾಕ್ಕೋಬೋದು. ಹಾಲು ಯೂಸ್ ಮಾಡೋದ್ರಿಂದ, ಗೋಡಂಬಿ ಮತ್ತು ಬಾದಾಮಿ ಯೂಸ್ ಮಾಡೋದ್ರಿಂದ ಕಾಯಿ ಬೇಕು ಅಂತ ಏನಿಲ್ಲ. ಅಥವಾ ನಾವು ಹಾಲು ಸ್ಕಿಪ್ ಮಾಡ್ತೀವಿ, ತೆಂಗಿನಕಾಯಿ ಹಾಲೇ ಹಾಕ್ಕೋತೀವಿ ಅಂದರೆ ಹಾಕ್ಕೋಬೋದು. ನೋಡಿ, ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಎಷ್ಟು ನುಣ್ಣಕ್ಕಾಗಿದೆಯೋ. ನುಣ್ಣಕ್ಕಿದ್ರೇ ಪಾಯಸ ಚೆನ್ನಾಗಿ ಬರೋದು. ಯಾಕಂದರೆ ಸ್ವಲ್ಪ ತಿಕ್ನೆಸ್ಸು ಆಗುತ್ತೆ. ಇಲ್ಲ ಅಂತ ಅಂದರೆ ಕಾಳು ಅಕ್ಕಿ ಎಲ್ಲನೂ ಗಸಗಸೆ ಬಾಯಿಗೆ ತರಿಯಾಗಿ ಸಿಗ್ತಾ ಇರುತ್ತೆ, ಚೆನ್ನಾಗಿರಲ್ಲ. ಸೊ ನೋಡಿ, ಇವಾಗ ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ. ತಳ ಅಗಲಾಗಿರೋದು. ಈಗ ಅಗಲಾಗಿರೋದು ಇಟ್ಕೊಂಡ್ರೆ ಪಾಯಸ ಚೆನ್ನಾಗಾಗುತ್ತೆ. ಸೊ ಅದಕ್ಕೆ ಬೆಲ್ಲ ಮತ್ತು 1 ಲೋಟ ನೀರು ಹಾಕ್ಕೊಂಡು ಚೆನ್ನಾಗಿ ಬೆಲ್ಲ ಕರಗಿಸ್ಕೊತೀನಿ. ಸ್ವಲ್ಪ ಬೆಲ್ಲ ಕರಗಿದ್ಮೇಲೆ ನಾವೀಗ ಏನು ರುಬ್ಕೊಂಡಿದ್ದೀವೋ ಅದನ್ನು ಹಾಕ್ಕೋಬೇಕು. ನೋಡಿ, ಈಗ ನೀರು ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಕರಗಲಿ. ಆಮೇಲೆನೂ ಹಾಕ್ಬೋದು ಬೆಲ್ಲ. ಸೊ ಫಸ್ಟೇ ಕರಗಿದ್ರೆ ಒಂದು ವೇಳೆ ಮಣ್ಣೇನದು ಅಥವಾ ಸಣ್ಣ ಕಲ್ಲಿದ್ರೆ ಗೊತ್ತಾಗುತ್ತೆ ಅಂತ. ಆ್ಯಕ್ಚುಲಿ ನಾನು ತಂದಿರೋ ಬೆಲ್ಲದಲ್ಲಿ ಏನಿಲ್ಲ, ನೋಡಿ ತೊಗೊಂಡು ಬಂದಿದ್ದೀನಿ. ಸೊ ಆದ್ರೂ ಒಂದ್ಸಲ ನೋಡ್ಕೊಳ್ಳೋಣ ಅಂತ ಅಷ್ಟೇ ಫಸ್ಟಿಗೆ ಹಾಕ್ಕೊಳ್ತಾ ಇರೋದು.
ನೋಡಿ ಏನಿಲ್ಲ ಆಕ್ಚುಲಿ ನಾನು ಇದಕ್ಕೆ ಮುಂಚೆನೂ ಬೇರೆ ಸಿಹಿ ತಿಂಡಿಗಳು ಮಾಡಿದಾಗೂ ಚೆಕ್ ಮಾಡಿದ್ದೀನಿ. ಏನಿದ್ದಿಲ್ಲ. ನೋಡಿ ಸ್ವಲ್ಪ ಕರಗಿದೆ ಬೆಲ್ಲ. ಇವಾಗ ರುಬ್ಕೊಂಡಿರೋಂಥ ಆ, ಪದಾರ್ಥ ಹಾಕೋತಿದ್ದೀನಿ. ಅದೇನೋ ಅಕ್ಕಿ, ಗಸಗಸೆ, ಕಾಳು, ಕೊಬ್ಬರಿ ಎಲ್ಲ ರುಬ್ಕೊಂಡಿದ್ನಲ್ವ. ಸೊ ಅದು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ. ಏನಂದ್ರೆ ಇದು ಸ್ವಲ್ಪ ಕುದಿಯೋವರ್ಗುನು ನಿಧಾನಕ್ಕೆ ತಿರುವ್ಕೊತಾ ಇರಬೇಕು. ಇಲ್ಲ ಅಂದ್ರೆ ತಳ ಅಂಟ್ಕೊಳ್ಳುತ್ತೆ ಗಟ್ಟಿಯಾಗಿ ಇದ್ಬಿಡುತ್ತೆ ತಳದಲ್ಲೆಲ್ಲನೂನು. ಅದು ಅಂಟ್ಕೊಂಡು ಗಟ್ಟಿ ಆಯ್ತಂದ್ರೆ ಒಂಥರ ಸೀದೋಗಿರೋ ಥರ ಸ್ಮೆಲ್ ಬರ್ತಿರುತ್ತೆ. ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಸ್ವಲ್ಪ ಗಟ್ಟಿ ಆಗೋವರ್ಗುನು ಒಂದೆರಡು ಕುದಿ ಬಂದರೆ ಸರಿ ಹೋಗುತ್ತೆ. ಅದುವರೆಗೂ ನಿಧಾನಕ್ಕೆ ನೋಡಿ ಆ ಥರ ಕೈ ಆಡಿಸ್ಕೊಂಡು ಆ, ಕುದಿಸ್ಕೋಬೇಕು. ಸ್ಲಿಮ್ಮಲ್ಲೇ ಇಟ್ಕೊಂಡು ಕುದಿಸ್ಕೊಳ್ಳಿ. ಅದಾದಮೇಲೆ ಬೇಕಾದರೆ ನಿಮಗೆ ಉರಿ ಹೆಚ್ಚಿಗೆ ಬೇಕು ಅಂದರೆ ಸ್ವಲ್ಪ ಹೊತ್ತು ಹೆಚ್ಚಿಗೆ ಇಟ್ಕೊಂಡು ನೋಡ್ಕೋಬೋದು. ನೋಡಿ ನಾನು ಸ್ಲಿಮ್ಮಲ್ಲೇ ಇಟ್ಕೊಂಡು ಕುದಿಸ್ಕೊತಾ ಇದ್ದೀನಿ. ಈ ಥರ 2 ಕುದಿ ಬರಲಿ ಚೆನ್ನಾಗಿ. ನೋಡಿ ಈಗ ಚೆನ್ನಾಗಿ ಕುದಿ ಬರ್ತಿದೆ. ಹಸಿ ವಾಸನೆ ಎಲ್ಲ ಹೋಗಿದೆ. ನೋಡಿ ಈ ಥರ ಸ್ವಲ್ಪ ಗಟ್ಟಿಯಾಗಿದೆ ಇವಾಗ. ಇವಾಗ ನೋಡ್ಕೊಳ್ಳಿ, ನೀವು ಬೇಕಾದ್ರೆ ಸ್ವಲ್ಪ ಸಿಹಿಯಾಗಿ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಬೆಲ್ಲನೂ ಹಾಕ್ಕೋಬೋದು. ಇಲ್ಲ ಸಾಕು ಲಿಮಿಟ್ ಆಗಿರಲಿ ಸಿಹಿ ಅಂತ ಹೇಳಿದ್ರೆ ಸೊ ಸಾಕು. ಇಷ್ಟೇ ಗಸಗಸೆ ಪಾಯಸ ಹೆಚ್ಚಾಗಿ ಸಿಹಿ ಇದ್ರೆ ಕುಡಿಯೋಕ್ಕಾಗಲ್ಲ. ನಾನು ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಇವಾಗ ಹಾಲು ಹಾಕ್ಕೊಂಡಿದ್ದೀನಿ. ಕಾಯಿಸಿ ಇಟ್ಕೊಂಡಿದ್ದೆ ನಾನು ಆಲ್ರೆಡಿ ಹಾಲು. ಸೊ ಹಾಲು ಹಾಕ್ಕೊಂಡು ಒಂದು 2-3 ಕುದಿ ಬಂದರೆ ಸಾಕು. ಇವಾಗ ನೀಟಾಗಿ ತಿರುಗ್ಕೊಡೋಣ. 2-3 ಕುದಿ ಬಂತು ಅಂದರೆ ಆಫ್ ಮಾಡಿಬಿಟ್ಟು ಸೊ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ನೋಡಿ ನಾನು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. ಚೆನ್ನಾಗಿ ಕುದ್ದಿದೆ. ಸ್ವಲ್ಪ ಗಟ್ಟಿನೂ ಆಗಿದೆ. ಗಸಗಸೆ ಪಾಯಸ ತೀರಾ ಗಟ್ಟಿ ಆದರೆ ಚೆನ್ನಾಗಿರಲ್ಲ. ಸೊ ಇವನ್ ಲೋಟದಲ್ಲಿ ಹಾಕ್ಕೊಂಡು ಅಥವಾ ಬೌಲಲ್ಲಿ ಹಾಕ್ಕೊಂಡು ಕುಡಿಯೋ ಥರನೇ ಇರಬೇಕು. ಆವಾಗಲೇ ಗಸಗಸೆ ಪಾಯಸ ಚೆನ್ನಾಗಿರೋದು. ಈಗ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಹುರ್ಕೊಳ್ಳೋಣ ತುಪ್ಪದಲ್ಲಿ. ನೋಡಿ ನಾನು ಆಗಲೇ ಅಕ್ಕಿ ಆಗಲಿ, ಹೆಸರು ಕಾಳಾಗಲಿ ಮತ್ತು ಗಸಗಸೆ ಆಗಲಿ ಹುರಿಯೋಕ್ಕೆ ತುಪ್ಪ ಹಾಕ್ಕೊಳ್ಳೇ ಇಲ್ಲ, ಹಾಗೇ ಹುರಿದಿದ್ದೀನಿ. ಸೊ ಇವಾಗ ತುಪ್ಪ ಹಾಕ್ಕೊಳ್ಳೋಣ. ನೋಡಿ ಹೆಚ್ಚಿಗೆ ಬೇಕು ಅನ್ನೋರು ಹೆಚ್ಚಿಗೆ ಹಾಕ್ಕೊಳ್ಳಿ. ಇಲ್ಲ ನಾವು ಜಾಸ್ತಿ ತುಪ್ಪ ತಿನ್ನಲ್ಲ ಅನ್ನೋರು ಕಡಿಮೆ ಹಾಕ್ಕೋಬೋದು. ಆ್ಯಕ್ಚುಲಿ ಈ ತುಪ್ಪ ಆರೋಗ್ಯಕ್ಕೆ ಒಳ್ಳೆಯದೇ. ಡೈಲಿ 1 ಅಥವಾ 2 ಸ್ಪೂನ್ ತುಪ್ಪ ತಿನ್ನೋದ್ರಿಂದ ಏನು ತೊಂದರೆ ಆಗಲ್ಲ. ಒಳ್ಳೆಯದು ಅದು. ಇವನ್ ನಾವು ಹೊರಗಡೆ ಈ ಕೆಲವೊಂದು ಕಲಬೆರಕೆ ಎಣ್ಣೆಗಳು ತಂದು ತಿನ್ನೋದ್ರಿಂದ ಸೊ ನಾವು ಮನೆಯಲ್ಲೇ ಹಾಲು ಕಾಯಿಸ್ತೀವಲ್ಲ, ಕೆನೆ ಎತ್ತಿಟ್ಕೊಂಡು ಬೆಣ್ಣೆ ಮಾಡಿ ತುಪ್ಪ ಕರಗಿಸ್ಕೊಳ್ಳೋದು ತುಂಬ ಒಳ್ಳೆಯದು. ತುಪ್ಪ ತೊಗೋಬೇಕಾದ್ರೂ ನೋಡಿ ತೊಗೊಳ್ಳಿ. ಕೆಲವೊಂದು ಬ್ರ್ಯಾಂಡ್ಗಳೆಲ್ಲ ತುಂಬ ಡೂಪ್ಲಿಕೇಟ್ ಇರುತ್ತೆ. ಕೆಲವೊಂದೆಲ್ಲನೂ ಆನೆಸ್ಟಾಗಿಯೇ ಮಾಡಿ ಕೊಡ್ತಾರೆ. ನೋಡಿ ಈಗ ತುಪ್ಪಕ್ಕಾದ್ಮೇಲೆ ಗೋಡಂಬಿ ಮತ್ತು ಬಾದಾಮಿ ಹಾಕ್ಕೊಂಡು ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ. ಅದಾದಮೇಲೆ ದ್ರಾಕ್ಷಿ ಹಾಕ್ಕೊಳ್ಳೋಣ. ದ್ರಾಕ್ಷಿ ಬೇಕಾದರೆ ನಾವು ಸ್ಟವ್ ಆಫ್ ಮಾಡಿನೂ ಸಹ ಹಾಕ್ಕೋಬೋದು. ಯಾಕಂದರೆ ಎಣ್ಣೆ ಅಥವಾ ತುಪ್ಪ ಏನು ಯೂಸ್ ಮಾಡಿರ್ತೀವೋ ಅದು ಚೆನ್ನಾಗಿ ಕಾದಿರುತ್ತಲ್ಲ. ಸೊ ನಾವು ಆಫ್ ಮಾಡಿನೇ ದ್ರಾಕ್ಷಿ ಹಾಕ್ಕೊಬೋದು. ಅದೇನು ಚಟಪಟ ಅಂತ ಆಗಿಬಿಡುತ್ತೆ ಜಸ್ಟ್ ಸೆಕೆಂಡ್ಗಳಲ್ಲಿ. ನೋಡಿ ಸೊ ಆಯಿತು, ಈಗ ಹುರ್ಕೊಂಡಾಯಿತು. ಈಗ ಪಾಯಸಕ್ಕೆ ಹಾಕ್ಕೊಳ್ಳೋಣ. ಮೈನು ಪಾಯಸಕ್ಕೆ ನಾವು ಯಾವುದೇ ರೀತಿ ಪಾಯಸ ಮಾಡಲಿ ದ್ರಾಕ್ಷಿ, ಗೋಡಂಬಿ ಇಂಪಾರ್ಟೆಂಟ್. ಅದೆರಡೂ ಕಾಣಿಸ್ತು ಅಂದರೆ ಪಾಯಸ ಚೆನ್ನಾಗಿರುತ್ತೆ ಅಂತಲೇ ಅರ್ಥ. ಸೊ ಎಲ್ಲರೂ ಕಾಮನ್ನಾಗಿ ಯೂಸ್ ಮಾಡ್ತಾರೆ. ಇತ್ತೀಚೆಗೆ ಇನ್ನು ಸ್ವಲ್ಪ ಬಾದಾಮಿ ಮತ್ತು ಪಿಸ್ತಾ ಇದನ್ನೆಲ್ಲನೂ ಯೂಸ್ ಮಾಡ್ತಾರೆ. ಫಸ್ಟೆಲ್ಲ ಬಾದಾಮಿ, ಗೋಡಂಬಿ ಅಷ್ಟೇ ಯೂಸ್ ಮಾಡ್ತಾ ಇದ್ದಿದ್ದು ನಮ್ಮ ಮನೆಗಳೆಲ್ಲ ನಮಗೆ ನೆನಪಿದ್ದಂಗೆ. ಇವಾಗ ಒಂದು ಸ್ವಲ್ಪ ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕ್ಕೊಳ್ಳೋ ಅಭ್ಯಾಸ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿದೆಯೋ. ನಾನು ಜಾಸ್ತಿ ತುಪ್ಪನೂ ಹಾಕಿಲ್ಲ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿದ್ದೀನಿ ಅಷ್ಟೇ. ಸೂಪರಾಗಿದೆ ನೋಡಿ. ಮತ್ತು ಬೌಲ್ಗೋ ಅಥವಾ ಲೋಟಕ್ಕೋ ಹಾಕ್ಕೊಂಡು ಕುಡಿದ್ರೆ ಮಸ್ತ್ ಇರುತ್ತೆ. ಈ ಕನ್ಸಿಸ್ಟೆಂಟಿಯಲ್ಲೇ ಇರಬೇಕು. ಗಸಗಸೆ ಪಾಯಸ ಅಂತೂ ಗಟ್ಟಿ ಆದರೆ ನಿಜವಾಗ್ಲೂ ಸ್ವಲ್ಪನೂ ಚೆನ್ನಾಗಿರಲ್ಲ. ಈಗ ನಾನು ಹೇಗೆ ತೋರಿಸ್ಕೊಟ್ಟಿದ್ದೀನೋ ಅದೇ ರೀತಿ ಮಾಡಿ ಒಂದ್ಸಲ ಮನೆಯಲ್ಲಿ ಹೇಗೆ ಬಂದಿದೆ ಅಂತ ಹೇಳಿ. ಟೇಸ್ಟು ತುಂಬಾ ಚೆನ್ನಾಗಿ ಬಂದಿದೆ. ಟೇಸ್ಟ್ ಅಂತೂನು ಅದ್ಭುತವಾಗಿದೆ. ಅಷ್ಟು ಚೆನ್ನಾಗಿ ಬಂದಿದೆ. ಸೊ ನಿಮ್ಮ ಮನೆಗಳಲ್ಲಿ ಮಾಡಿ, ಸಿಂಪಲ್ಲಾಗೇ ಇದೆ. ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ. ಪಾಯಸ ಮಾಡಿ ಹೇಗೆ ಬಂದಿದೆ ಟೇಸ್ಟು ಅಂತ ತಿಳಿಸಿ. ಬಾಯ್.